ಕರ್ನಾಟಕ ಕ್ರಿಕೆಟ್ ಲೋಕಕ್ಕೆ ದೊಡ್ಡ ಆಘಾತ. ಹಸಿರು ಮೈದಾನದಲ್ಲೇ ಪ್ರಾಣ ಬಿಟ್ಟ ವೇಗದ ಬೌಲರ್ ಎಸ್ಎಲ್ ಅಕ್ಷಯ್. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ಕ್ರಿಕೆಟ್ ಲೋಕ ಅತ್ಯಂತ ಆಘಾತಕಾರಿ ಮತ್ತು ಭರಿಸಲಾಗದ ದುಃಖದ ಸುದ್ದಿಯೊಂದಕ್ಕೆ ಸಾಕ್ಷಿಯಾಗಿದೆ. ಯಾವ ಹಸಿರು ಮೈದಾನವನ್ನು ಅವರು ದೇವರು ಅಂತಾನೆ ಪೂಜಿಸ್ತಾ ಇದ್ರು, ಅದೇ ಮೈದಾನದಲ್ಲಿಯೇ ಕರ್ನಾಟಕದ ಮಾಜಿ ವೇಗದ ಬೌಲರ್ ಎಸ್ಎಲ್ ಅಕ್ಷಯ್ ಕೊನೆ ಉಸಿರೆಳೆದಿದ್ದಾರೆ. ಕೇವಲ 39ನೇ ವಯಸ್ಸಿಗೆ ಅವರು ಇಹಲೋಕ ತ್ಯಜಿಸಿದ್ದು ಇಡೀ ಕ್ರೀಡಾಲೋಕವನ್ನು ದಿಗ್ಭ್ರಮೆಗೊಳಿಸಿದೆ. ಈ ಕರುಣಾಜನಕ ಘಟನೆ ನಡೆದಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ SLS ಕ್ರೀಡಾಂಗಣದಲ್ಲಿ. ಅಲ್ಲಿ ಸಫೈರ್ ಸಿಸಿ ಹಾಗೂ ಭರತ್ ಸಿಸಿ ತಂಡಗಳ ನಡುವೆ KSCA ಡಿವಿಷನ್ 3 ಪಂದ್ಯ ನಡೀತಾ ಇತ್ತು. ಸಫೈರ್ ಸಿಸಿ ಪರ ಕಣಕ್ಕಿಳಿದಿದ್ದ ಅಕ್ಷಯ್ ಪಂದ್ಯದ ಆರಂಭದಲ್ಲಿ ಅತ್ಯಂತ ಉತ್ಸಾಹದಿಂದಲೇ 4 ಓವರ್ಗಳ ಬೌಲಿಂಗ್ ದಾಳಿ ನಡೆಸಿದರು. ಆದರೆ ಆ ಬಳಿಕ ಅವರಿಗೆ ಎದೆಯಲ್ಲಿ ತೀವ್ರವಾದ ಅಸ್ವಸ್ಥತೆ ಮತ್ತು ನೋವು ಕಾಣಿಸಿಕೊಳ್ತು. ತಕ್ಷಣವೇ ಎಚ್ಚೆತ್ತ ಸಹ ಆಟಗಾರರು ಅವರನ್ನು ಮೈದಾನದಿಂದ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆದರೆ ವಿಧಿಯ ಆಟ ಬೇರೆಯಾಗಿತ್ತು. ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಅವರು ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ ಅಂತ ವೈದ್ಯರು ಘೋಷಣೆ ಮಾಡಿದರು. ಎಸ್ಎಲ್ ಅಕ್ಷಯ್ ಅವರ ಕ್ರಿಕೆಟ್ ಜರ್ನಿ ಬಗ್ಗೆ ಹೇಳೋದಾದರೆ, ಅವರು ತಮ್ಮ ಸ್ವಿಂಗ್ ಬೌಲಿಂಗ್ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ರು. ಒಂದು ಅದ್ಭುತ ಪ್ರತಿಭೆ ಇವರು. ನವೆಂಬರ್ 2011-29 ಬೆಂಗಳೂರಿನಲ್ಲಿ ಸೌರಾಷ್ಟ್ರ ತಂಡದ ವಿರುದ್ಧ ತಮ್ಮ ಮೊದಲ ಪ್ರಥಮ ದರ್ಜೆ ಅಂದರೆ ರಣಜಿ ಪಂದ್ಯವನ್ನು ಆಡಿದರು. ಕೊನೆಯ ಪಂದ್ಯವನ್ನು ಡಿಸೆಂಬರ್ 22, 2012 ಹುಬ್ಬಳ್ಳಿಯಲ್ಲಿ ಹರಿಯಾಣ ತಂಡದ ವಿರುದ್ಧ ಇವರು ಆಡಿದರು. ತಾವಾಡಿದ ಕೇವಲ 6 ಪಂದ್ಯಗಳಿಂದಲೇ 18 ವಿಕೆಟ್ಗಳನ್ನು ಕಬಳಿಸಿದ ಸಾಧನೆ ಇವರದಾಗಿತ್ತು. ಕೇವಲ ರಣಜಿ ಮಾತ್ರವಲ್ಲ, ಕರ್ನಾಟಕ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲೂ ಕೂಡ ಇವರು ಮಿಂಚಿದ್ರು. ಬಿಜಾಪುರ ಬುಲ್ಸ್, ಬಳ್ಳಾರಿ ಟಸ್ಕರಸ್, ಮೈಸೂರು ವಾರಿಯರ್ಸ್ ಹಾಗೂ ಮಂಗಳೂರು ಯುನೈಟೆಡ್ ಸೇರಿದಂತೆ ಹಲವು ಪ್ರಮುಖ ಫ್ರಾಂಚೈಸಿಗಳ ಪರ ಆಡಿ ಸೈ ಎನಿಸಿಕೊಂಡಿದ್ರು. ಇನ್ನು ಇತ್ತೀಚಿನವರೆಗೂ ಅವರು ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ಹಾಗೂ KSCA ಲೀಗ್ಗಳಲ್ಲಿ ಸಫರ್ ಸಿಸಿ ಪರ ಅತ್ಯಂತ ಸಕ್ರಿಯವಾಗಿ ಆಡ್ತಾ ಇದ್ರು. ಕ್ರಿಕೆಟ್ ಮೈದಾನದಲ್ಲಿ ಎಷ್ಟೇ ಆಕ್ರಮಣಕಾರಿ ಬೌಲರ್ ಆಗಿದ್ರೂ ಕೂಡ ವೈಯಕ್ತಿಕ ಜೀವನದಲ್ಲಿ ಅಕ್ಷಯ್ ಅತ್ಯಂತ ಸೌಮ್ಯ, ಶಿಸ್ತುಬದ್ಧ ಮತ್ತು ಸ್ನೇಹಪರ ವ್ಯಕ್ತಿಯಾಗಿದ್ದರು. ಆದರೆ ಅವರ ಈ ಅಕಾಲಿಕ ಮರಣ ಅವರ ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗದ ನೋವನ್ನು ತಂದಿದೆ. ಅಕ್ಷಯ್ ಅವರ ಪತ್ನಿ ಹಾಗೂ 2 ಸಣ್ಣ ಹೆಣ್ಣು ಮಕ್ಕಳು ಇಂದು ಅನಾಥರಾಗಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸೇರಿದಂತೆ ಹಲವು ಹಿರಿಯ ಕ್ರಿಕೆಟಿಗರು ಅಕ್ಷಯ್ ಅವರ ನಿಧನಕ್ಕೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಮೈದಾನದಲ್ಲಿ ಸದಾ ಹಸನ್ಮುಖಿಯಾಗಿರ್ತಾ ಇದ್ದ ಈ ಪ್ರತಿಭಾನ್ವಿತ ವೇಗಿಯ ನೆನಪು ಕರ್ನಾಟಕ ಕ್ರಿಕೆಟ್ ಇತಿಹಾಸದಲ್ಲಿ ಸದಾ ಜೀವಂತವಾಗಿರುತ್ತೆ. ಭಗವಂತ ಅವರ ಆತ್ಮಕ್ಕೆ ಸದ್ಗತಿಯನ್ನು ನೀಡಲಿ ಹಾಗೂ ಅವರ ಕುಟುಂಬಕ್ಕೆ ಈ ಅಪಾರ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ.